ರಾಯಚೂರು ನಗರದಲ್ಲಿ ಇಂದು ಬೆಳಂಬೆಳಗ್ಗೆ ಸಮಯ 8:15 ಸೇಂದಿ ಅಡ್ಡೆ ಮೇಲೆ ದಾಳಿ. ರಾಯಚೂರು ಮಾನ್ಯ ಅಪರ ಆಯುಕ್ತರ ಅಬಕಾರಿ ಕೇಂದ್ರ ಸ್ಥಾನ ಬೆಳಗಾವಿ ಮತ್ತು ಮಾನ್ಯ ಅಬಕಾರಿ ಜಂಟಿ ಆಯುಕ್ತರು ಕಲಬುರಗಿ ವಿಭಾಗ ಕಲಬುರಗಿ ಅವರ ಆದೇಶದ ಮೇರೆಗೆ ಮಾನ್ಯ ಅಬಕಾರಿ ಅಧಿನಿರೀಕ್ಷಕರು ಮತ್ತು ಅಬಕಾರಿ ನಿರೀಕ್ಷಕರು ಅಬಕಾರಿ ಜಂಟಿ ಆಯುಕ್ತರ ಕಚೇರಿ ಕಲಬುರಗಿ ಅವರ ಮಾರ್ಗದರ್ಶನದಂತೆ ಹಾಗೂ ಮಾನ್ಯ ಅಬಕಾರಿ ಉಪ ಆಯುಕ್ತರು ರಾಯಚೂರು ಅವರ ನಿರ್ದೇಶನದಂತೆ ಮಾನ್ಯ ಅಬಕಾರಿ ನಿರೀಕ್ಷಕರು ಉಪವಿಭಾಗ ಶಹಪುರ ಮತ್ತು ಅಬಕಾರಿ ಉಪ ಅಧೀಕ್ಷಕರು ಉಪವಿಭಾಗ ರಾಯಚೂರು ನೇತೃತ್ವದಲ್ಲಿ ಮತ್ತು ರಾಯಚೂರು ವಲಯ ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳೊಂದಿಗೆ ರಾಯಚೂರು ವಲಯ ವ್ಯಾಪ್ತಿಯಲ್ಲಿ ಬರುವ ಚಂದ್ರು ಬಂಡ ರಸ್ತೆಯಲ್ಲಿ ಸ್ಮಶಾನದ ಹತ್ತಿರ ನರಸಿಂಹಲು ಅಲಿಯಾಸ್ ಬ್ರೂಸ್ಲಿ ಎಂಬುವನ ಕಾಂಪೌಂಡ್ ಜಾಗದಲ್ಲಿ ಅಬಕಾರಿ ದಾಳಿ ಮಾಡಿದಾಗ 3 ಜನ ಆರೋಪಿಗಳು ಪರಾರಿಯಾಗಿದ್ದು, ಸದರಿ ಸ್ಥಳದಲ್ಲಿ 200 ಗ್ರಾಂ ಅಲ್ಫಾ ಜೋಲಮ್, 1325 ಲೀಟರ್ ಕಲಬೆರಕೆ ಸೇಂದಿ, 500 ಗ್ರಾಂ ವೈಟ್ ಪೇಸ್ಟ್, 1 ಹೋಂಡಾ ಆಕ್ಟಿವಾ, 1 ಸುಜುಕಿ ಹಯಾತ್, 1 ಹೀರೋ ಹೋಂಡಾ ಸೂಪರ್ ಸ್ಪ್ಲೆಂಡರ್ ಒಟ್ಟು 3 ದ್ವಿಚಕ್ರ ವಾಹನಗಳನ್ನು ಜಪ್ತಿ ಮಾಡಿಕೊಂಡು NDPS ಕಾಯ್ದೆ 1985ರ ಕಲಂ 21C25 ಮತ್ತು 68C ಮತ್ತು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 13, 14, 15, 38A 43ರ ಅಡಿಯಲ್ಲಿ ಅಪ್ಪಾರೆಡ್ಡಿ ಅಬಕಾರಿ ಉಪನಿರೀಕ್ಷಕರು ಅಬಕಾರಿ ಜಂಟಿ ಆಯುಕ್ತರ ಕಚೇರಿ ಕಲಬುರಗಿ ವಿಭಾಗ ಕಲಬುರಗಿ ಅವರ ಗುನ್ನೆ ಸಂಖ್ಯೆ 33/2025 ರಿಟೇಕ್ 33/2025-26ರಂತೆ ಪ್ರಕರಣವನ್ನು ದಾಖಲಿಸಲಾಗಿದೆ. ಸದರಿ ಮಾಹಿತಿಯನ್ನು ಮಾನ್ಯರ ಅವಗಹಣೆಗಾಗಿ ಗೌರವಪೂರ್ವಕವಾಗಿ ಸಲ್ಲಿಸಲಾಗಿದೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.